ಮಾರ್ಕೆ ಆಗಿದೆ, ನೆನ್ನೆ ಜಾಸ್ತಿ ಆಗಿದ್ದು ಸರ್. ಕಂಪ್ಲೇಂಟೇ ತಗೊಂಡಿಲ್ಲ ಸರ್. ನಮಗೆ ಮಾತೆತ್ತಿದ್ರೆ ಮಚ್ಚತ್ಕೊಂಬತ್ತಾರೆ ಸರ್. ಕೊಲೆ ಮಾಡ್ತೀನಿ, ನಮ್ಮ ಅತ್ತೆನೇ ಸಾಯಿಸ್ಬಿಡ್ತೀನಿ, ಅವರಿದ್ರೆ ಅಲ್ವಾ ನೀವು ಈ ಜಮೀನಿಗೆ ಬರೋದು, ಅವ್ರನ್ನೇ ಸಾಯಿಸ್ಬಿಡ್ತೀನಿ ಅಂತ ಎಲ್ಲ ಬೆದರಿಕೆ ಆಗ್ತಾರೆ ಸರ್. ನೈಟ್ ಅವರು ವಾಶ್ರೂಮ್ಗೆ ಹೋಗೋಕ್ಕೂ ಬರೋಕ್ಕಾಗ್ತಾ ಇಲ್ಲ ಸರ್. ನಮ್ಗೆ ಅಷ್ಟು ಈಗ ಕಟ್ಕೊಡ್ತಾ ಇದ್ದಾರೆ ಸರ್. ಇವರು ನಮ್ಮನ್ನ ಯಾವುದೇ ದಾಖಲೆ ಇಲ್ಲ, ನೀವು ಹೋಗಿ ಆಚೆ ಅಂತ ಮನೆ ಕದಲಿನಿಂದನೂ ಹೊಡಿತಾರೆ ಸರ್. ಬಂದು ನೈಟ್ ಹೊತ್ತು ನಮ್ಗೆ ರಕ್ಷಣೆನೇ ಇಲ್ಲ ಸರ್. ಸುಮಾರು 5 ತಿಂಗಳಾಯಿತು ಸರ್ ನಮ್ಗೆ ರಕ್ಷಣೆ ಕೋರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ. ನಮಗೆ ಯಾವುದೇ ಕಾರಣಕ್ಕೂ ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಸರ್. ಇವರು ಪೊಲೀಸರು ಏನೋ ಕರೆಸಿದ್ರಾ? ನೀವು ಕಂಪ್ಲೇಂಟ್ ಕೊಟ್ಬಿಡಿ. ಕರೆಸಿದ್ರು ಸರ್. ಇವ್ರ ಜಾಗಕ್ಕೆ ನೀವು ಹೋಗಬೇಡಿ, ಅವ್ರಿಗೂ ಏನು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ, ಮಾತಾಡಿ ಅಂತ ಹೇಳಿದ್ದಾರೆ. ಅವ್ರ ಕಡೆಯಿಂದ ಏನಾದರೂ ಹಿಂಬರಹ ಬರ್ಸ್ಕೊಂಡ್ರ ಪೊಲೀಸ್ನವರು? ಏನು ಬರ್ಸಿಲ್ಲ ಸರ್. ಮಾತೆತ್ತಿದ್ರೆ ಮಚ್ಚತ್ಕೊಂಬತ್ತಾರೆ ಸರ್. ಕೊಲೆ ಮಾಡ್ತೀನಿ, ನಮ್ಮ ಅತ್ತೆನೇ ಸಾಯಿಸ್ಬಿಡ್ತೀನಿ, ಅವರಿದ್ರೆ ಅಲ್ವಾ ನೀವು ಈ ಜಮೀನಿಗೆ ಬರೋದು, ಅವ್ರನ್ನೇ ಸಾಯಿಸ್ಬಿಡ್ತೀನಿ ಅಂತ ಎಲ್ಲ ಬೆದರಿಕೆ ಆಗ್ತಾರೆ ಸರ್. ನೈಟ್ ಅವರು ವಾಶ್ರೂಮ್ಗೆ ಹೋಗೋಕ್ಕೂ ಬರೋಕ್ಕಾಗ್ತಾ ಇಲ್ಲ ಸರ್. ನಮ್ಗೆ ಅಷ್ಟು ಈಗ ಕಟ್ಕೊಡ್ತಾ ಇದ್ದಾರೆ ಸರ್. ಯಾರು ಇದನ್ನು ಮಾಡ್ತಾ ಇರೋದು? ಕೃಷ್ಣೇಗೌಡ, ಮಂಜುನಾಥ್. ಎಲ್ಲಿರ್ತಾರೆ ಅವರು? ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಬಟ್ಟೆ ಅಂಗಡಿ ಮಾಡಿಕೊಂಡು ಅಲ್ಲ ಅವರು. ಇಲ್ಲಿ ಯಾರು ನಿಮಗೆ ಕಿರುಕುಳ ಕೊಡ್ತಾ ಇರೋದು? ಇಲ್ಲಿ ರವಿ ಅಂತ, ಹನುಮಂತರಾಯಪ್ಪ ಅಂತ. ಯಾವ ಊರಿನವರು? ಈ ಊರವರೇ ಅವರು. ಅವ್ರಿಗೂ ನಿಮ್ಮ ಜಮೀನಿಗೂ ಏನು ಸಂಬಂಧ? ನಮ್ಮ ಅಣ್ತಂಬಿಕೆ ಸಂಬಂಧ ಸರ್. ನಮ್ಮ ಅತ್ತೆಯವ್ರದ್ದು, ನಮ್ಮ ಅತ್ತೆ ಒಬ್ಬಳೇ ಮಗಳು, ಅವ್ರಿಗೂ ಅವ್ರ ಅಪ್ಪನೂ ಒಬ್ಬನೇ ಮಗ, ಅವ್ರ ಅಪ್ಪಂಗೂ ಅವ್ರ ಒಬ್ಬನೇ ಮಗ. ಇವರು ನಮ್ಮನ್ನ ಯಾವುದೇ ದಾಖಲೆ ಇಲ್ಲ, ನೀವು ಹೋಗಿ ಆಚೆ ಅಂತ ಮನೆ ಕದಲಿನಿಂದನೂ ಹೊಡಿತಾರೆ ಸರ್. ಬಂದು ನೈಟ್ ಹೊತ್ತು ನಮ್ಗೆ ರಕ್ಷಣೆನೇ ಇಲ್ಲ ಸರ್. ಸರ್ MLA ಸರ್, ನಿಮ್ಮ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮಂಥ ಅಮಾಯಕರಿಗೆ ಹಿಂಗೆ ದೌರ್ಜನ್ಯ ಮಾಡ್ತಾವ್ರೆ ನಿಮ್ಮ ಹೆಸರು ಹೇಳ್ಕೊಂಡು. ನಮಗೂ ಒಂದು ಹೆಲ್ಪ್ ಮಾಡಿ ಸರ್, ಅಷ್ಟೇ ಕೇಳ್ಕೊಳ್ಳೋದು. ನಾವು ಬಡವರು, ನಮ್ಗೆ ಯಾರೂ ಹೆಲ್ಪ್ ಇಲ್ಲ ಸರ್. ಬಂದು ನಮ್ಮನ್ನು ಭಾರಿ ಕಿರುಕುಳ ಕೊಡ್ತಾವ್ರೆ ಸರ್. ರಾತ್ರಿ ಹೊತ್ತು ನಮ್ಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್. ಈ ಪೊಸಿಷನ್ ಬಿಡಿಸಿ ಮನೆ ಕಿತ್ಕೊತೀವಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ ಸರ್. ನಮಗೆ ನನ್ನ ಅಮ್ಮ ಅಪ್ಪ ಮಕ್ಕಳನ್ನೆಲ್ಲ ಇದ್ಕೊಂಡು ನಾನು ಎಲ್ಲಿಗೆ ಹೋಗಲಿ ಸರ್? ಇವಾಗ 3 ದಿವಸದಿಂದನೂ ರೌಡಿಗಳು ಕಳಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಪೊಲೀಸ್ನವರಾಗಲಿ 112ಗೆ ಫೋನ್ ಮಾಡ್ತಾ ಇದ್ದೀವಿ, 112 ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಂದು ಅವ್ರ ಕಡೆನೇ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾರೂ ಇಲ್ಲ, ನಾವು ತೋರಿಸ್ತೀವಿ ಬನ್ನಿ ಸರ್, ಅಲ್ಲಿ ಕೂತಿದ್ದಾರೆ ರೌಡಿಗಳು ಅಂತಂದರೆ ಅವ್ರು ಬಂದಾಗ, ಪೊಲೀಸ್ನವ್ರು ಬಂದಾಗ ಓಡಾಯ್ತಾರೆ. ಅವ್ರು ಬಂದಿದ್ದಾಗ ನಾವು ತೋರಿಸ್ತೀವಿ ಬನ್ನಿ ಸರ್ ಅಂದರೆ ಅವ್ರು ಕೇಳಲ್ಲ. ಇಲ್ಲಿಗೆ ಕರೆಸಿ ನೋಡೋಣ ಅಂತ. ನಾವು ಕರೆಯೋಕ್ಕಾಗುತ್ತಾ ಸರ್? ಅವ್ರು ಕೋರ್ಟಲ್ಲಿ ಕೇಸ್ ಏನಾದರೂ ನಡೀತಾ ಇದೆಯಾ? ಇದು ನಡೀತಾ ಇದೆ ಸರ್. 2 ಇದೆ. ಅಪೀಲ್ ಒಂದಾಗಿದ್ದಾರೆ, ಡಿಫಾರ್ಮೇಷನ್ ಸೂಟ್ ಒಂದು ಹಾಕೊಂಡಿದ್ದಾರೆ. 2 ನಡೀತಾ ಇದೆ ಸರ್. ಅಪೀಲು ನೀವು ಅವ್ರ ಮೇಲೆ ಹಾಕಿರೋದಾ? ಅವ್ರು ನಿಮ್ಮ ಮೇಲೆ ಕೊಟ್ಟು? ನಾವೇ ಹಾಕಿದ್ದೀವಿ ಸರ್. ಏನಂತ ಕೊಟ್ಟಿದ್ದೀರಾ ಅಪೀಲು? ನಮಗೆ ಭಾಗ ಬರಬೇಕು ಅಂತಾನೆ ಹಾಕಿದ್ದೀವಿ ಸರ್. ಕೋರ್ಟ್ ಸ್ಟೇ ಏನಾದರೂ ಕೊಟ್ಟಿದೆಯಾ? ಅದು ಕೋರ್ಟಲ್ಲಿ ರಜಾ ಇರೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಸರ್. ಬಂದು ಬೇರೆ ಥರ ಆಗೈತೆ. 1 ಅವರ್ ಅಲ್ಲೇ ಕಾಯ್ದಿದ್ದೀವಿ ಅಂದ್ರೆ ರೀಚ್ ಆಗಿಲ್ಲ. ಎಲ್ಲಿ ಹೊಡೆದಿದ್ದಾರೆ ನಿಮಗೆ? ನೋಡಿ ಸರ್, ಇಲ್ಲೆಲ್ಲ ಹೊಡೆದಿದ್ದಾರೆ. ಇಲ್ಲಿ ಮಾರ್ಕೆ ಆಗಿದೆ, ನೆನ್ನೆ ಜಾಸ್ತಿ ಆಗಿದ್ದು ಸರ್. ಕಂಪ್ಲೇಂಟೇ ತಗೊಂಡಿಲ್ಲ ಸರ್. ನಮಗೆ ನೀನು ಮಚ್ಚೆ ಕೈನ ಮೇಲೆ ಬರ್ತೀಯಾ? ನಮ್ಮ ಅತ್ತೆಗೆ ಎಷ್ಟು ವಯಸ್ಸಾಗದೆ? ನನ್ನನ್ನ ಸುಳ್ಳು ಹೆದರಿಕೆ ಅನ್ಬೋದಾ? ನಾನು ತೋರಿಸ್ಲಾ ಯಾರಂದವ್ರೆ ಅಂತ? ಯಾರಂದವ್ರೆ ಅಂತ ತೋರಿಸ್ಲಾ? ನಮಗೂ ವಯಸ್ಸಿಗೆ ಮರ್ಯಾದೆ ಕೊಡ್ಬೇಕು ಅಂತ ಅವಾಚ್ಯ ಪದಗಳಿಂದ ಮಾತಾಡಿದ್ರೆ ಯಾರು ಕೇಳ್ತಾರೆ? ಅವರು ಅಂದ್ರು ಮುಗಿತಲಿಗೆ. ಈಗ ಅದೇನು ಸಾಹೇಬ್ರು ಹೇಳ್ತಾರ ಇಲ್ಲಿ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮವ್ರು ಸರ್ ನಮಗೆ ರಕ್ಷಣೆ ಅಲ್ಲ, ರೌಡಿಗಳು ಬಂದಿರೋದಕ್ಕೆ ರಕ್ಷಣೆ ಕೊಡಿ. ಕಲ್ಕುಚ ಮುರಿದಿರೋದಕ್ಕೆ ನಮ್ಮ ಮನೆಯವ್ರು ಸ್ಟೇಷನ್ ಬರ್ತಾರೆ. ರೌಡಿಗಳು ಕರ್ಸಿರೋದಕ್ಕೆ ಅವ್ರನ್ನ ಕರ್ಸಿ ಅದು ಕಂಪ್ಲೇಂಟ್ ಕೊಡ್ಬೇಕಾ? ನೀವು ಕಲ್ಕುಚ ಅದನ್ನು ಸೇರ್ಸಕ್ಕೆ ಕೊಟ್ಟಿರೋದು. ಅದನ್ನು ಬರ್ತಾ ಇಲ್ವಲ್ಲ ಸರ್? ಯಾರು ಬರ್ತಾ ಇಲ್ಲ? ಸ್ಟೇಷನ್ಗೆ ಬರ್ತಾ ಇಲ್ವಲ್ಲ? ಫೋನ್ ನೀವು ಹೋಗಿ, ನಾನು ಕಳಿಸ್ತೀನಿ ಹೋಗಿ. ಅಲ್ಲಲ್ಲ FIR ಹಾಕೊಂಡ್ರೆ ಇವಾಗ ಅವ್ರು ಆಗ್ತಿಲ್ವಲ್ಲ, ನಾವೇನ್ ಮಾಡೋಣ? ಸಾಮಾನ್ಯ ಜನ ಏನ್ ಮಾಡೋಣ ನಾವು? ಫೋನ್ ಮಾಡಿ ಹೇಳ್ತೀನಿ ಹೋಗಿ, FIR ಮಾಡ್ಕೊಂಡು ಕೇಳ್ತೀನಿ ಹೋಗಿ.